ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವು ನಾರ್ಮಲ್ ಆಗಿ ಆರೋಗ್ಯವಾಗಿರಬೇಕು ಅಂತ ಹೇಳಿದರೆ ನಾವು ತಿನ್ನುವಂಥ ಆಹಾರ ಅಥವಾ ಕುಡಿಯುವಂಥ ನೀರು ಅಥವಾ ನಮ್ಮ ಸುತ್ತಮುತ್ತಲಿನ ವಾತಾವರಣ ಇದಿಷ್ಟು ಕ್ಲೀನಾಗಿದ್ದರೆ ಅಥವಾ ಆರೋಗ್ಯಯುತವಾಗಿದ್ದರೆ ಸಾಕಾಗೋದಿಲ್ಲ. ನಮ್ಮ ಕಿಚನಲ್ಲಿ ಮೇಯ್ನಾಗಿ ನಮ್ಮ ಕಿಚನಲ್ಲಿ ಆರೋಗ್ಯದ ಬಗ್ಗೆ ಅಥವಾ ಹೈಜೀನ್ ಬಗ್ಗೆ ನಾವು ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಅದೇ ರೀತಿ ಸುರಕ್ಷತೆಯ ಬಗ್ಗೆ ಕೂಡ ಅಥವಾ ಏನಾದರೂ ಪ್ರಿಸರ್ವ್ ಮಾಡೋದಿದ್ದರೆ ಅದರ ಬಗ್ಗೆ ಕೂಡ ತುಂಬ ಕಾಳಜಿ ವಹಿಸಬೇಕಾಗತ್ತೆ. ಸೊ ಇದಕ್ಕೆಲ್ಲ ನಮಗೆ ತುಂಬ ಏನು ದೊಡ್ಡ ದೊಡ್ಡ ನಾಲೆಡ್ಜ್ ಬೇಕಂತ ಇಲ್ಲ. ಸಿಂಪಲ್ಲಾಗಿ ಕೆಲವು ಟಿಪ್ಸ್ಗಳು ಗೊತ್ತಿದ್ದರೆ ಸಾಕಾಗುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ನಾವು ಮಾಡುವಂತಹ ಚಿಕ್ಕ ಪುಟ್ಟ ತಪ್ಪುಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಡುಗೆ ಮನೆಯಲ್ಲಿ. ಅದರಿಂದ ನಮ್ಮ ಜೀವಹಾನಿಯಾಗುವ ಸಂಭವ ಕೂಡ ಇರುತ್ತೆ. ಅಂಥದ್ದನ್ನೆಲ್ಲ ತಪ್ಪಿಸೋಕೆ ನಾವು ತುಂಬ ಸಿಂಪಲ್ಲಾಗಿ ಕೆಲವು ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು. ಇನ್ನು ಕೆಲವೊಮ್ಮೆ ಏನಾದರೂ ಸ್ಟೋರ್ ಮಾಡೋದಕ್ಕೆ ಅಥವಾ ನಾವು ಅದು ಹೆಲ್ದಿಯಾಗಿ ಅದನ್ನ ಇಡಬೇಕು, ಹೆಲ್ದಿಯಾಗಿ ತಿನ್ನಬೇಕು ಅನ್ನೋ ಥರ ಏನಾದರೂ ಇದ್ದರೆ ಅದನ್ನ ಹೇಗೆ ಪ್ರಿಸರ್ವೇಟಿವ್ ಥರ ಮಾಡಬಹುದು, ಏನು ಪ್ರಿಸರ್ವೇಟಿವ್ನ ಯೂಸ್ ಮಾಡದೆ ನಾವು ಹೇಗೆ ಅದನ್ನು ತುಂಬ ಟೈಮ್ ತನಕ ಇಡಬಹುದು, ಅಥವಾ ಕೆಲವುದು ಚಿಕ್ಕ ಪುಟ್ಟ ಟಿಪ್ಸ್ಗಳು ನಮಗೆ ಗೊತ್ತಿರೋದಿಲ್ಲ, ದಿನನಿತ್ಯ ನಾವು ಉಪಯೋಗಿಸುವಂಥದ್ದು ಅಡುಗೆ ಮನೆಯಲ್ಲಿ. ಇಂಥದ್ದನ್ನೆಲ್ಲ ತಿಳ್ಕೊಬೇಕಂತ ಹೇಳಿದರೆ ಇವತ್ತಿನ ನನ್ನ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತುಂಬ ಮನೆಗಳಲ್ಲಿ ನಾವು ಯಾವಾಗಲೂ ಕೇಳ್ತಾ ಇರುವಂತಹ ಪ್ರಾಬ್ಲಮ್ಸ್ ಏನಂದರೆ, ಕುಕ್ಕರ್ ಬ್ಲಾಸ್ಟ್ ಆಯಿತು ಅಥವಾ ಕುಕ್ಕರ್ ಸರಿಯಾಗಿ ವೆಯ್ಟ್ ಕರೆಕ್ಟಾಗಿ ಕೂರ್ತಾ ಇಲ್ಲ ಅಥವಾ ಅದರ ವಿಸಿಲ್ ಕರೆಕ್ಟಾಗಿ ಬರ್ತಾ ಇಲ್ಲ ಅನ್ನೋದು. ಇದು ಆ್ಯಕ್ಚುಲಿ ನಾವು ತುಂಬ ಥಿಂಕ್ ಮಾಡಬೇಕಾಗಿರೋ ಪ್ರಾಬ್ಲಮ್. ಇದು ತುಂಬ ಡೇಂಜರಸ್ ಕೂಡ ಹೌದು. ನಾವು ಕಿಚನಲ್ಲಿ ಇಡೀ ದಿನ ಇರೋರು ಲೇಡೀಸ್, ಕೆಲವೊಮ್ಮೆ ಮಕ್ಕಳು ಕೂಡ ಚಿಕ್ಕ ಮಕ್ಕಳಾದರೆ ಆಟ ಆಡ್ತಾ ಬಂದುಬಿಡ್ತಾರೆ ಅಡುಗೆ ಮನೆಯಲ್ಲಿ. ಸೊ ಆ ಟೈಮಲ್ಲಿ ಕುಕ್ಕರ್ ಇಟ್ಕೊಳ್ಳುವಾಗ ನಾವು ಗ್ಯಾಸ್ ಮೇಲೆ ಇಡುವಾಗ ತುಂಬ ಅಂದರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದರೆ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಸೊ ಆ ಥರ ಬ್ಲಾಸ್ಟ್ ಆಗಬಾರ್ದು ಅಂತ ಏನಾದರೂ ಇದ್ದರೆ ಅದಕ್ಕೆ ನಾವು ಕೆಲವೊಂದು ಮುನ್ನೆಚ್ಚರಿಕೆಯನ್ನು ನಾವೇ ತಗೊಳ್ಬಹುದು ಆ್ಯಕ್ಚುಲಿ. ಸೊ ಇವತ್ತು ನಾನು ಈಗ ಒಂದು ಸಿಂಪಲ್ಲಾಗಿ ನಾವೇನು ಮಾಡಬಹುದು ಅನ್ನೋದನ್ನು ಹೇಳ್ತೀನಿ. ಬೇಸಿಕ್ಕಾಗಿ ಒಂದೇ ಒಂದು ಟಿಪ್ಸನ್ನು ಹೇಳ್ತೀನಿ ನಾನು. ಇದಕ್ಕೆ ನಾವು ನಾರ್ಮಲಿ ಏನು ಮಾಡ್ತೀವಿ, ಕುಕ್ಕರಲ್ಲಿ ಏನಾದರೂ ಹಾಕ್ತೀವಿ, ಡೈರೆಕ್ಟಾಗಿ ಈ ಥರ ಮುಚ್ಚಿಬಿಡ್ತೀವಿ. ಇಲ್ಲಿ ಇದು ಹಾಕಿರುತ್ತೆ, ರಬ್ಬರು ಬೆಲ್ಟ್ ಎಲ್ಲ ಹಾಕಿರುತ್ತೆ, ಹೀಗೆ ಮುಚ್ಚಿಬಿಡ್ತೀವಿ. ವೆಯ್ಟ್ ಹಾಕಿರೋದು ಅದೇ ಥರ ಇರುತ್ತೆ. ಬಟ್ ನಾವು ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಹಾಕಿ ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಇಡಬಾರ್ದು. ಯಾವಾಗಲೂ ಗ್ಯಾಸ್ ಮೇಲೆ ನೀವು ಏನಾದರೂ ಕುಕ್ಕರ್ನ ಇಡ್ತೀರಾದರೆ ಫಸ್ಟು ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಹಾಗೆ ನೀವು ಮುಚ್ಚಳನ ಡೈರೆಕ್ಟಾಗಿ ಮುಚ್ಚಿ. ಇವಾಗ ಈ ಥರ ಮುಚ್ಚಳನ ಮುಚ್ಚಿ ಗ್ಯಾಸ್ ಮೇಲೆ ಇಟ್ಟು ಇಲ್ಲಿ ಹೊಗೆ ಹೋಗೋಕ್ಕೆ ಅಥವಾ ಹಬೆ ಹೊರಗೆ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಸಾರಿ ಕುದಿ ಬರೋಕ್ಕೆ ಶುರುವಾದಾಗ ಒಳಗಡೆ ಇರುವಂತಹ ಪದಾರ್ಥ ಇಲ್ಲಿ ಹೊಗೆ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ, ಪ್ರೆಷರ್ ಹೊರಗೆ ಹೋಗೋಕ್ಕೆ ಶುರುವಾಗುತ್ತೆ. ಆವಾಗ ನೀವು ಈ ವೆಯ್ಟನ್ನು ಹಾಕಿ. ಯಾಕಂತ ಹೇಳಿದರೆ ನಾವು ಪ್ರತಿದಿನ ಕುಕ್ಕರ್ ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ ಅನ್ನನೋ ಬೇಳೆನೋ ಏನೋ ಬೇಯೋಕ್ಕಿಟ್ಟಿರ್ತೀವಿ, ಈ ಪಾರ್ಟಲ್ಲೆಲ್ಲ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ನಮಗೆ ಗೊತ್ತಾಗಲ್ಲ ಕರೆಕ್ಟಾಗಿ. ತೊಳೆಯುವಾಗ ಕೂಡ ನಾವು ಬ್ರಷೆಲ್ಲ ಯೂಸ್ ಮಾಡಿ ತೊಳೆದ್ರೂ ಕೂಡ ಕೆಲವೊಮ್ಮೆ ಗೊತ್ತಾಗಲ್ಲ, ನಮಗೆ ಕಾಣಿಸಲ್ಲ ಇಲ್ಲಿ ಒಳಗಡೆ ಎಲ್ಲ ಕುತ್ಕೊಂಡಿದ್ರೆ. ಅಥವಾ ಇಲ್ಲಿ ಕೂಡ ಹಾಗೆ ನಾವೆಷ್ಟೇ ಕ್ಲೀನ್ ಮಾಡ್ತೀವಿ ಅಂದರೂ ಕೂಡ ಇಲ್ಲಿ ಒಳಗಡೆ ಎಲ್ಲ ಕೂತ್ಕೊಂಡಿದ್ರೆ ಕೆಲವೊಮ್ಮೆ ಏನಾದರೂ ಸ್ವಲ್ಪ ಸಿಕ್ಕಾಕೊಂಡಿದ್ರೆ ನಮಗೆ ಗೊತ್ತಿರಲ್ಲ, ಅದು ಬ್ಲಾಕ್ ಆಗಿರುತ್ತೆ. ಸೊ ಅದು ತುಂಬ ಡೇಂಜರಸ್. ಅದಕ್ಕೆ ನೀವು ಈ ಥರ ಫಸ್ಟಿಗೆ ವೆಯ್ಟನ್ನು ರಿಮೂವ್ ಮಾಡಿ ಮುಚ್ಕೊಂಡು ಲಾಸ್ಟಲ್ಲಿ ಆ ಪ್ರೆಷರ್ ಹೊರಗೆ ಬರೋಕ್ಕೆ ಶುರುವಾದ ಮೇಲೆ, ಹಬೆ ಹೊರಗೆ ಬರೋಕ್ಕೆ ಶುರುವಾದ ಮೇಲೆ ಈ ವೆಯ್ಟನ್ನು ಹಾಕಿದರೆ ಅಷ್ಟೊಂದು ಬ್ಲಾಸ್ಟ್ ಆಗುವ ಸಂಭವ ಇರೋದಿಲ್ಲ. ಬೇರೆ ಯಾವುದೇ ರೀಸನಿಂದ ಬ್ಲಾಸ್ಟ್ ಆಗೋದಿದ್ರೆ ಆಗಬಹುದು, ಬಿಟ್ಟರೆ ಇಲ್ಲಿ ಏನಾದರೂ ಬ್ಲಾಕ್ ಆದಾಗ ಬ್ಲಾಸ್ಟ್ ಏನಾಗುತ್ತೆ ಆ ಥರ ಆಗೋ ಸಂಭವ ತುಂಬ ಕಡಿಮೆ ಇರುತ್ತೆ. ನಾವು ನಾರ್ಮಲಿ ಈ ಥರ ಡಬ್ಬದಲ್ಲೆಲ್ಲ ಏನಾದರೂ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಸಾಂಬಾರ್ ಪೌಡ್ರ್ ಅಥವಾ ಮಸಾಲ ಪೌಡರ್ಸ್, ಏನಾದರೂ ಸ್ಮೆಲ್ ಬರುವಂಥದ್ದು ಲೈಕ್ ಉಪ್ಪಿನಕಾಯಿ ಆ ಥರ ಏನೇ ಇರಬಹುದು, ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕಿದಾಗ ಏನಾಗುತ್ತೆ, ನಮಗೆ ಸ್ಮೆಲ್ ಬರ್ತಾ ಇರುತ್ತೆ. ನಾವು ಇನ್ನೊಂದೇನೋ ಪದಾರ್ಥನ ಇದರೊಳಗೆ ಹಾಕಬೇಕಂತ ಹೇಳಿದರೆ ಆ ಸ್ಮೆಲ್ ರೀಸನ್ನಿಂದ ನಮಗೆ ಹಾಕೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಇರುವಾಗ ನಾವು ಏನು ಮಾಡ್ಬೋದು ಇದನ್ನು ಅಂತ ಹೇಳಿದರೆ, ಇನ್ ಕೇಸ್ ಇದರಲ್ಲಿ ಸ್ಮೆಲ್ ಬರ್ತಾ ಇದೆ, ನೀವು ಎಷ್ಟೇ ವಾಶ್ ಮಾಡಿದರೂ ಸ್ಮೆಲ್ ಬರ್ತಾ ಇದೆ ಅಂತಾದರೆ ಏನು ಮಾಡ್ಬೋದು ಅಂತ ಹೇಳಿದರೆ, ನೀವು 1 ಸ್ಪೂನ್ ಆಗುವಷ್ಟು ಸಾಸಿವೆನ ತಗೊಳ್ಳಿ. ಸಾಸಿವೆನ ತಗೊಂಡು ಅದರ ಒಳಗಡೆ ಹಾಕಿ ಸ್ವಲ್ಪ ಹೊತ್ತು, ಒಂದು 2 ರಿಂದ 3 ನಿಮಿಷ ಸರಿಯಾಗಿ ಈ ಥರ ಕುಲುಕಬೇಕು. ಈ ಥರ ಕರೆಕ್ಟಾಗಿ ಅಲ್ಲಾಡಿಸಿದಾಗ ಅದರಲ್ಲಿ ಬರ್ತಾ ಇರುವಂತಹ ಸ್ಮೆಲ್ ಹೋಗುತ್ತೆ ನಿಮಗೆ.
ನೀವು ನೀಟಾಗಿ ಬೇಕಂದರೆ 1-2 ಸ್ಪೂನನ್ನೇ ಹಾಕಬಹುದು ಸಾಸಿವೆ. ಅದನ್ನು ನೀಟಾಗಿ ಈ ಥರ ಮಾಡ್ತಾ ಇದ್ದಾಗ ಅದರಲ್ಲಿ ಇರುವಂತಹ ಸ್ಮೆಲ್ ಎಲ್ಲ ಹೋಗಿ ನೀವು ಆಮೇಲೆ ಆ ಸಾಸಿವೆನ ಆ್ಯಸ್ ಯೂಶ್ವಲ್ ಯೂಸ್ ಮಾಡಬಹುದು, ಡೈಲಿ ಹೇಗೆ ಬೇಕೋ ಅದೇ ಥರ. ಅಷ್ಟನ್ನು ಮಾಡಿದರೆ ನಿಮಗೆ ಇದರಲ್ಲಿ ಏನಾದರೂ ಸ್ಮೆಲ್ ಬರ್ತಾ ಇದ್ದರೆ ಅದೆಲ್ಲ ಬರೋದಿಲ್ಲ, ಹೋಗುತ್ತೆ ಕ್ಲಿಯರ್ ಆಗಿ. ಈ ಹುಣಸೆ ಹಣ್ಣಿದೆಲ್ಲ ನಮಗೆ ಕೆಲವೊಮ್ಮೆ ಸ್ಟೋರ್ ಮಾಡೋದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದರೆ ಬಿಸಿಲಿಗೆಲ್ಲ ಹಾಕಿ ತೆಗೆದಿಟ್ರೆ ಓಕೆ ತೊಗೊಂಬಂದವರು, ಇಲ್ಲ ಆದರೆ ಏನಾಗುತ್ತೆ ಅದರಲ್ಲಿ ಹುಳ ಎಲ್ಲ ಆಗಿಬಿಡುತ್ತೆ ಬೇಗ. ಸೊ ಆದ್ದರಿಂದ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಹುಣಸೆ ಹಣ್ಣು ತಂದವರು ತುಂಬ ಈಸಿಯಾಗಿ ತುಂಬ ದಿನಗಳ ತನಕ ಸ್ಟೋರ್ ಮಾಡಬೇಕಂತ ಹೇಳಿದರೆ ಫಸ್ಟಿಗೆ ನೀಟಾಗಿ ಅದರಲ್ಲಿ ಏನಾದರೂ ಬೀಜ ಎಲ್ಲ ಇದ್ದರೆ ಅದನ್ನ ತೆಗೆದಿಟ್ಕೊಳ್ಬೇಕು. ಬೀಜ ಎಲ್ಲ ಇಲ್ಲ ಆದರೆ ಓಕೆ. ಈ ಥರ ಹುಣಸೆ ಹಣ್ಣನ್ನು ನಿಮಗೆ ಎಷ್ಟು ಬೇಕು ಎಷ್ಟು ಸ್ಟೋರ್ ಮಾಡಬೇಕು ಅಷ್ಟು ತೊಗೊಂಡು ಅದಕ್ಕೆ ನೀವು 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಬಹುದು. ನೀವು ಕಲ್ಲುಪ್ಪಾದರೂ ಹಾಕ್ಬೋದು, ಇಲ್ಲ ಆದರೆ ಪುಡಿ ಉಪ್ಪಾದರೂ ಬೇಕಂದರೆ ಹಾಕ್ಬೋದು. ನಾನಿಲ್ಲಿ ತೊಗೊಂಡಿರೋ ಇಷ್ಟು ಹುಣಸೆ ಹಣ್ಣಿಗೆ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೀವೇನಾದರೂ ಜಾಸ್ತಿ ಹುಣಸೆ ಹಣ್ಣು ತೊಗೊಳ್ತಾ ಇದ್ದರೆ ಅದಕ್ಕೆ ಇನ್ನೂ ಜಾಸ್ತಿ ಉಪ್ಪು ಹಾಕಬೇಕಾಗತ್ತೆ. ಸೊ ಇದನ್ನು ನೀವು ಉಪ್ಪಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಹುಣಸೆ ಹಣ್ಣೇನಿದೆ ಅದನ್ನು ಉಪ್ಪಲ್ಲಿ ನೀಟಾಗಿ ಮಿಕ್ಸ್ ಮಾಡಿದರೆ ಆ ಉಪ್ಪು ನಮಗೆ ಪ್ರಿಸರ್ವೇಟಿವ್ ಥರ ವರ್ಕ್ ಆಗುತ್ತೆ. ಹಾಗಾಗಿ ಹುಣಸೆ ಹಣ್ಣಲ್ಲಿ ಬೇಗ ಹುಳ ಎಲ್ಲ ಏನೂ ಆಗೋದಿಲ್ಲ, ತುಂಬ ದಿನ ತನಕ ಹಾಗೆ ಉಳಿಯುತ್ತೆ. ಅದರ ಟೇಸ್ಟ್ ಕೂಡ ಏನೂ ಚೇಂಜ್ ಆಗೋದಿಲ್ಲ. ಈ ಥರ ನೀಟಾಗಿ ಮಿಕ್ಸ್ ಮಾಡಬೇಕು. ನೀವು ಬೀಜ ಎಲ್ಲ ಫಸ್ಟಿಗೆ ನೀಟಾಗಿ ತೆಕ್ಕೊಳ್ಬೇಕಾಗತ್ತೆ. ಎಲ್ಲ ತೆಕ್ಕೊಂಡು ಅದನ್ನು ಹೀಗೆ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಯಾವುದು ಡಬ್ಬಿಗೆ ಹಾಕಿ ಇಡ್ತೀರಾ, ಏರ್ ಟೈಟ್ ಕಂಟೈನರ್ ಅಥವಾ ಯಾವುದಕ್ಕೆ ಹಾಕಿ ಇಡ್ತೀರಾ ಆ ಡಬ್ಬದಲ್ಲಿ ಹಾಕಿ ನೀಟಾಗಿ ಮುಚ್ಚಳನ ಮುಚ್ಚಿ ಗಪ್ಪಾಗಿ ಮುಚ್ಚಿ ಇಟ್ಟುಬಿಡಬಹುದು. ಏರ್ ಟೈಟ್ ಕಂಟೈನರಿಗೆ ಹಾಕಿದರೆ ನೀವು ಆಲ್ರೆಡಿ ಉಪ್ಪು ಕೂಡ ಹಾಕಿರೋದ್ರಿಂದ ಹುಳ ಎಲ್ಲ ಏನೂ ಜಾಸ್ತಿ ಬರೋದಿಲ್ಲ. ಈ ಥರ ಹಾಕಿ ಇಟ್ಬಿಟ್ರೆ ನೀವು ಬೇಕಂದರೆ ಜಾಸ್ತಿ ಆದರೆ ದೊಡ್ಡ ಡಬ್ಬಕ್ಕೆ ಹಾಕಿ ಇಟ್ಕೊಳ್ಬಹುದು. ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ದಿನಗಳ ತನಕ ಹುಳ ಏನೂ ಬರೋದಿಲ್ಲ. ಹುಣಸೆ ಹಣ್ಣನ್ನು ಈಸಿಯಾಗಿ ತುಂಬ ದಿನಗಳ ತನಕ ಸ್ಟೋರ್ ಮಾಡಬಹುದು. ನಾವು ಕೆಲವು ಸರಿ ಏನಾಗುತ್ತೆ, ಎಷ್ಟೇ ಕಡಿಮೆ ಅಂತ ಮಾಡಿದರೂ ಅಡುಗೆ ಎಲ್ಲ ಸ್ವಲ್ಪ ಆದರೂ ಉಳ್ಕೊಂಡು ಬಿಡುತ್ತೆ. ನಾವು ಬೆಳಿಗ್ಗೆ ಮಾಡಿದರೆ ಇಲ್ಲ ಮಧ್ಯಾಹ್ನ ಮಾಡಿದರೆ ಎಲ್ಲ ಅದನ್ನ ಚೆಲ್ಲೋಕೆ ಕೂಡ ಮನಸ್ಸು ಬರೋದಿಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಈಗ ಸಾಂಬಾರೆಲ್ಲ ಆದರೆ ಓಕೆ ಬಿಸಿ ಮಾಡಿ ಇಟ್ಟರೆ ಉಳಿಯುತ್ತೆ. ಬಟ್ ಈ ಚಟ್ನಿ ಎಲ್ಲ ಮಾಡಿದಾಗ ಏನಾಗುತ್ತೆ, ಅದನ್ನ ಕುದಿಸೋಕ್ಕೂ ಆಗೋದಿಲ್ಲ, ಕುದಿಸಿದ್ರೆ ಟೇಸ್ಟ್ ಹೋಗುತ್ತೆ. ಈವನ್ ಫ್ರಿಡ್ಜ್ ಇದ್ದರೂ ಕೂಡ ಫ್ರಿಡ್ಜಲ್ಲಿ ಇಟ್ಟರೆ ಅದರ ಟೇಸ್ಟ್ ಹಾಳಾಗುತ್ತೆ. ಸೊ ಆ ಥರ ಇರುವಾಗ ನಾವು ಏನು ಮಾಡಬಹುದು, ತುಂಬ ಈಸಿಯಾಗಿ ಬೆಳಿಗ್ಗೆ ಮಾಡಿರೋ ಚಟ್ನಿ ಸ್ವಲ್ಪ ಉಳಿದಿದೆ ಅಂತಾದರೆ ಬಿಸಾಕದೆ ಹಾಗೆ ಇಡಬೇಕಂತ ಹೇಳಿದರೆ, ಹಾಳಾಗದೆ ಸಂಜೆ ತನಕನೂ ಇಡಬೇಕಂದ್ರೆ ಏನು ಮಾಡಬಹುದು ಅನ್ನೋದನ್ನು ನಾನೀಗ ಹೇಳ್ತೀನಿ. ತುಂಬ ಸಿಂಪಲ್ಲಾಗಿ ಇದು ಮಾಡಬಹುದು ನಾವು. ನಿಮಗೆ ಎಷ್ಟು ದೊಡ್ಡ ತಟ್ಟೆಯಲ್ಲಿ ಚಟ್ನಿ ಇದೆ ಅಂತ ನೋಡಿಕೊಂಡು ಅದಕ್ಕೆ ಕರೆಕ್ಟ್ ಆಗೋ ಥರ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಳ್ಳಿ. ಫಸ್ಟಿಗೆ ಇವಾಗ ಇಷ್ಟು ಚಟ್ನಿ ಇದ್ದರೆ ಅಷ್ಟು ಮುಳುಗುವಷ್ಟು ನೀರಿದ್ದರೆ ಸಾಕಾಗುತ್ತೆ. ಸೊ ಅಷ್ಟು ನೀರು ತಗೊಂಡು ಆ ಚಟ್ನಿ ಪಾತ್ರೆನ ಅದರೊಳಗೆ ಇಟ್ಬಿಟ್ಟು ನೀವು ಅದರ ಮುಚ್ಚಳನ ಮುಚ್ಚಿಬಿಟ್ರೆ ಆಯಿತು. ನೀವು ಹೀಗೆ ಕೂಲಾಗಿರೋ ಪ್ಲೇಸಲ್ಲಿ ಇಟ್ಬಿಟ್ರೆ ಇದನ್ನು ಬೆಳಿಗ್ಗೆ ಮಾಡಿರೋದು ನೀವು ಇನ್ ಕೇಸ್ ಕುದಿಸಿಲ್ಲ ಆದರೂ ಫ್ರಿಡ್ಜ್ ಇಲ್ಲ ಆದರೂ ಕೂಡ ಸಂಜೆ ತನಕ ಏನೂ ಹಾಳಾಗಲ್ಲ, ಏನೂ ಟೇಸ್ಟ್ ಕೂಡ ಚೇಂಜ್ ಆಗೋದಿಲ್ಲ ಇದರದ್ದು. ನೋಡಿದ್ರಲ್ಲ, ನಮಗೆ ಕೆಲವೊಮ್ಮೆ ಇಂಥ ಕೆಲವು ಸಿಂಪಲ್ ಟಿಪ್ಸ್ಗಳು ಎಷ್ಟೊಂದು ಯೂಸ್ ಆಗುತ್ತೆ ಕಿಚನಲ್ಲಿ ಅಂತ ಹೇಳಿ. ನಮ್ಮ ದೇಹದ ಆರೋಗ್ಯದ ಜೊತೆಗೆ ಅಡುಗೆ ಮನೆಯ ಆರೋಗ್ಯ ಕೂಡ, ಅಥವಾ ಅಡುಗೆ ಮನೆಯಲ್ಲಿ ಶುಚಿಯಾಗಿದ್ದಾಗ ಅಥವಾ ಈ ಥರ ಎಲ್ಲಾದರೂ ಸಣ್ಣ ಪುಟ್ಟ ತಪ್ಪುಗಳು ಆಗದೇ ಇರೋ ಹಾಗೆ ಜಾಗ್ರತೆಯಿಂದ ನಾವು ಇದ್ದಾಗ ನಾವು ಪ್ರತಿದಿನ ಹೆಲ್ದಿಯಾಗಿ ಆರೋಗ್ಯಯುತವಾಗಿ ಖುಷಿಯಾಗಿ ಸಂತೋಷದಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಇಂಥ ಕಿಚನ್ ಟಿಪ್ಸ್ಗಳನ್ನು, ಸಿಂಪಲ್ ಟಿಪ್ಸ್ಗಳನ್ನು ನಾವು ಪ್ರತಿದಿನ ಯೂಸ್ ಮಾಡ್ತಾನೇ ಇರಬೇಕಾಗತ್ತೆ. ಇವತ್ತು ನಾನಿಲ್ಲಿ ಹೇಳಿರುವಂತಹ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ನನ್ನ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಏನೇ ಸಜೆಷನ್ಗಳಿದ್ರೂ ಕಮೆಂಟ್ ಮಾಡಿ. ಇದೇ ತರಹ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.